ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇನ್ನು ಕೇವಲ ಒಂದೂವರೆ ತಿಂಗಳು ಕಂಪ್ಲೀಟ್ ಆದರೆ 1 ವರ್ಷ ಕಂಪ್ಲೀಟ್ ಆಯಿತು. 1 ವರ್ಷ ಯಾವ ರೀತಿ ಆಯಿತು ಅಂತಲೇ ಗೊತ್ತೇ ಆಗಲಿಲ್ಲ ಎಲ್ಲರಿಗೂ ಕೂಡ. ಅದೇ ರೀತಿ ಕೂಡ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಒಂದು ಆಸೆ ಇರುತ್ತೆ. ಅಂದರೆ ಅದರಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ. ನಾನು ನಿಮಗೆ ಈ ಒಂದು ಏನಪ್ಪ ಅನ್ಬೇಕ್ರೆ, ಹೊಸದಾಗಿ ಒಂದು ಹೊಸ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ರೀತಿ, ಅದ್ರ ಜೊತೆ ಕ್ರಿಯೇಟ್ ಮಾಡಿ ಯಾವ ರೀತಿ ಅರ್ನಿಂಗ್ ಮಾಡೋದು, ನಾವು ಯೂಟ್ಯೂಬ್ನಿಂದ ದುಡ್ಡು ಅರ್ನಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದೇನು ತುಂಬ ಸುಲಭ, ಆದರೆ ಬಿಟ್ಟು ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಅದು ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಅದನ್ನು ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಚಾನಲ್ ಕ್ರಿಯೇಟ್ ಮಾಡಿದರೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೆಲವಷ್ಟು ಸೆಟ್ಟಿಂಗ್ಸ್ಗಳು ಮಾಡ್ಬೇಕಂದ್ರೆ ಸೆಟ್ಟಿಂಗ್ಸ್ ಮಾಡ್ಬೇಕು. ಯಾಕಂದರೆ ಈಗ ನೀವು ಯೂಟ್ಯೂಬಲ್ಲಿ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಅಂದರೆ ಅದು ಯಾವ ರೀತಿ ಬರುತ್ತೆ, ಸರ್ಚಿಂಗ್ ಲಿಸ್ಟಲ್ಲಿ ಬರ್ತಾ ಇದೆ ಅಂದರೆ ಅದು ನಾನು ಮಾಡಿದಂಥ ಯೂಟ್ಯೂಬ್ ಸೆಟ್ಟಿಂಗ್. ಅದೇ ರೀತಿ ಕೂಡ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸೆಟ್ಟಿಂಗ್ಸ್ ಅನ್ನೋದು ಮಾಡ್ಕೊಳ್ಬೇಕು. ವಿಡಿಯೋ ವೈರಲ್ ಆಗ್ಬೇಕಾದ್ರೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು, ಚಾನಲ್ ಬೂಸ್ಟ್ ಆಗ್ಬೇಕಾದ್ರೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು, ಚಾನಲ್ ಇಂಪ್ರೆಷನ್ ಜಾಸ್ತಿ ಆಗಬೇಕು, ವಿಡಿಯೋ ವೈರಲ್ ಆಗಬೇಕು, ಚಾನಲ್ ಗ್ರೋ ಆಗ್ಬೇಕಾದ್ರೆ ನಾವು ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ಸೆಟ್ಟಿಂಗ್ ಅಂತ ಅದನ್ನು ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಈಗ ಸದ್ಯದಲ್ಲೇ 1 ವರ್ಷ ಕಂಪ್ಲೀಟ್ ಆಗಿ ನಿಮ್ಗೆ ಅಂದರೆ ಈ 1 ವರ್ಷ ಕಂಪ್ಲೀಟ್ ಆಯಿತು. ಯಾವ ರೀತಿ ಕಂಪ್ಲೀಟ್ ಆಯಿತು ಗೊತ್ತಾಗಲಿಲ್ಲ. ಆದರೆ ಬಟ್ಟು ಎಲ್ಲರ ಮೈಂಡಲ್ಲಿ ಒಂದು ಇದ್ದೇ ಇರುತ್ತೆ, ಏನಪ್ಪ ನಾನು ಕೂಡ ಒಂದು ಜೆನ್ಯೂರಿಂದ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೋ, ಹೊಸದಾಗಿ ನಾನು ಕೂಡ ಒಂದು ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಮೊದಲನೇ ತಿಂಗಳು ಮೊದಲನೇ ದಿನದಿಂದ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ 1 ವರ್ಷದಲ್ಲಿ ನಾನು ಕೂಡ ಬೆಳಿತೀನಿ ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದು ಯಾವ ರೀತಿ ಏನು ಕಂಪ್ಲೀಟ್ ಮಾಡೋದಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಇವತ್ತು ಸ್ಟಾರ್ಟ್ ಮುಂಚೆ ಮೊದಲೇ ಬಂದ್ಬಿಟ್ಟು ಎಲ್ಲ ಕನ್ನಡ ಟೆಕ್ ಎಡಿಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಮೊದಲೇ ಹೇಳ್ಬೇಕಾಯ್ತು, ಮರ್ತಿದೆ, ಇರಲಿ ಅಂತ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ರೀತಿ ಯಾರು ಮಾತ್ರ ಪ್ಲೀಸ್ ಕಾರ್ಸನ್ ಬೈಸ್ ಪ್ರತಿಯೊಬ್ಬರು ಕೂಡ ಒಂದು ಸಬ್ಸ್ಕ್ರೈಬ್ ಆಯ ಪಕ್ಕದಲ್ಲಿ ಬಟನ್ ಟರ್ನ್ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತಾರೆ ಪ್ರತಿಯೊಬ್ಬರಿಗೆ ನಾನು ನಿಮಗೆ ಹೇಳ್ಬೇಕಂದ್ರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸುಲಭವಾಗಿ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದರ ಸೆಟ್ಟಿಂಗ್ಸ್ಗಳು ನೀವು ಮಾಡ್ಕೊಳ್ಬೋದು. ಆದ್ರೆ ಬಟ್ ಆ ಚಾನಲ್ ಕ್ರಿಯೇಟ್ ಮಾಡಿದ್ರಂದ್ರೆ ಅದರಿಂದ ನೀವು ಅರ್ನಿಂಗ್ ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಆ ಚಾನಲ್ ನೀವು ಮೇಂಟೈನ್ ಮಾಡೋ ಕೆಪಾಸಿಟಿ ಇರಬೇಕು. ಕೆಪಾಸಿಟಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಪಾಸಿಟಿ ಎಲ್ಲರಿಗೂ ಇರುತ್ತೆ. ಸ್ಟಾರ್ಟಿಂಗ್ನಿಂದಲೇ ಯಾರಿಗೂ ಇರಲ್ಲ, ನನಗೆ ಇರಲ್ಲ. ಎಲ್ಲರಿಗೂ ನಿಮ್ಮ ಕೆಪಾಸಿಟಿ ಗೊತ್ತಾಗಬೇಕಾದ್ರೆ ನೀವು ಡೈಲಿ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿರ್ಬೇಕು, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಈಗ ಬಂದುಬಿಟ್ಟು ನಾನು ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಳ್ತೀನಿ, ಅದರ ನಂತರ ಯಾವ ರೀತಿ ಸೆಟ್ಟಿಂಗ್ಸು ಏನೇನು ಎಲ್ಲ ನನಗೆ ಸಂಪೂರ್ಣ ಹೇಳ್ತೀನಿ. ಏನೋ ಜಸ್ಟ್ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಸಿಂಪಲಾಗಿ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು. ಯಾಕೆ ಕ್ಯಾಮ್ರಾ ಇದ್ರೂ ನಡೀತು, ಮೊಬೈಲ್ ಫೋನ್ ಇದ್ರೆ ಸಾಕು. ಆದರೆ ಮೊಬೈಲ್ ಫೋನಲ್ಲಿ ನೀವು ಅಂದರೆ ಕ್ಯಾಮ್ರಾದಲ್ಲಿ ಚಾನಲ್ ಕ್ರಿಯೇಟ್ ಮಾಡೋಕ್ಕಲ್ಲ, ವೀಡಿಯೋ ಮಾಡೋಕ್ಕಾಗುತ್ತೆ. ನೀವು ಚಾನಲ್ ಕ್ಯಾಮ್ರಾದಲ್ಲಿ ಕ್ರಿಯೇಟ್ ಮಾಡೋದು ಹಂಗಿಲ್ಲ. ನೀವು ಚಾನಲ್ ಕ್ರಿಯೇಟ್ ಮಾಡೋದು ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ರೆ ಸಾಕು, ಇಲ್ಲಾಂದರೆ ಒಂದು PC ಇದ್ದರೆ ಸಾಕು, ಆರಾಮಾಗಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋ. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ನಿಮಗೆ ಮೊದಲನೇ ಮಾಡ್ಬಿಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್. ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮದೇ ಆದಂಥ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಗೂಗಲ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ, ನೀವು ಈಗಾಗಲೇ ಕ್ರಿಯೇಟ್ ಮಾಡಿರ್ತಾರೆ, ಇಲ್ಲಾಂದರೆ ಹೊಸದಾಗಿ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ ರೀತಿ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಒಂದು ಜಿಮೇಲ್ ಅನ್ನೋದು ಸಿಗುತ್ತೆ. ಆ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ತಕ್ಷಣ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಗೂಗಲ್ ಅಕೌಂಟ್ ಮಾಡಿದ್ರೆ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ, ಸಾಧ್ಯ ಆಗಲ್ಲ. ಅದು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು, ನೀವು ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರುತ್ತೆ. ನೀವು ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ ಜಸ್ಟ್ ಇಲ್ಲಿ ಯುವರ್ ಅಂತ ಕಾಣ್ತದೆ ನೋಡಿ, ಅಂದರೆ ಯು ಕಾಣ್ತಿದೆ, ಯು ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಜಸ್ಟ್ ನಾವು ಇಂಟರ್ನೆಟ್ ವೈಫೈ ಕನೆಕ್ಷನ್ ತೊಗೋತೀನಿ, ಮೊಬೈಲ್ದು ಹಾಟ್ಸ್ಪಾಟ್ ಕನೆಕ್ಷನ್ ತೊಗೋತೀನಿ. ಜಸ್ಟ್ ನೆಟ್ಟು ಅಂದರೆ ಇಂಟರ್ನೆಟ್ ಆ ಥರದ್ದಿದೆ. ಈಗ ನಾನು ಅಂದರೆ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ಒಬ್ಬ ಫ್ರೆಂಡ್ಸ್ ಚಾನಲ್ ನಾನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಈ ರೀತಿ ಬಂದಾಗ ನೀವು ಏನು ಮಾಡ್ಬೇಕು, ಚಾನಲ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂದರೆ ಏನಿಲ್ಲ, ತುಂಬ ಸಿಂಪಲಾಗಿ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಅಂದರೆ ಈ ರೀತಿಯಲ್ಲಿ ನಿಮಗೆ ಇಲ್ಲಿ ನಿಮ್ಮೊಂದು ನೇಮ್ ತೋರಿಸುತ್ತೆ. ಅದರ ನಂತರ ತೆಲುಗು ಕ್ರಿಯೇಟ್ ಎ ಚಾನಲ್ ಅಂತ ತೋರಿಸುತ್ತೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪ್ರೊಫೈಲ್ ಪಿಕ್ಚರ್ ಅಂತ ಕೇಳುತ್ತೆ, ಅಂದರೆ ಪ್ರೊಫೈಲ್ ನಿಮ್ಮೊಂದು ಚಾನಲ್ ಲೋಗೋ ಕೇಳುತ್ತೆ. ಮೇನ್ಮೆಂಟು ಇಲ್ಲಿ ನೀವು ಪ್ರೊಫೈಲ್ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಕೇಳುತ್ತೆ. ನಿಮ್ಮ ಲೋಗೋ ಚಾನಲ್ಗೆ ಯಾವ ಲೋಗೋ ಸೆಟ್ ಮಾಡಬೇಕು ಆ ಲೋಗೋ ನೀವು ಸೆಟ್ ಮಾಡ್ಕೊಳ್ಳಿ. ಒಂದು ಲೋಗೋ ಕ್ರಿಯೇಟ್ ಮಾಡೋದು ಬರಲ್ಲ ಅಂದರೆ ನಿಮ್ಗೆ ಬರೋದೇ ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ. ಇಲ್ಲಾಂದ್ರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ನಾನೊಂದು ಯೂಟ್ಯೂಬ್ ಚಾನಲ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದನ್ನು ನೋಡಿ ಒಂದು ಯೂಟ್ಯೂಬ್ ಚಾನಲ್ ಲೋಗೋ ಕ್ರಿಯೇಟ್ ಮಾಡ್ಕೊಳ್ಳಿ. ಮೊದಲನೇ
ನೆಕ್ಸ್ಟ್ ಬಂದ್ಬಿಟ್ಟು ನೇಮ್, ಅಂದರೆ ನೇಮ್ ಅಂತ ಇದೆ. ನೇಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್. ಏನಂದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ನೇಮ್ ಇಡಬೇಕಂತಾರೆ ಅದು ಇಂಪಾರ್ಟೆಂಟ್. ಯಾಕಂದರೆ ಈಗ ಕನ್ನಡ ಟೆಕ್ ಎಡಿಟ್ಸ್ ಅಂತ ನೇಮ್ ಇಟ್ಟಿದ್ದಲ್ಲ, ಇದು ನನ್ನೊಂದು ಯೂಟ್ಯೂಬ್ ಚಾನಲ್ ನೇಮ್. ಅಂದರೆ ಯಾರು ಕೂಡ ಇಟ್ಟಿರಬಾರ್ದು ಆ ರೀತಿ ಒಂದು ನೇಮ್ ಇಡಿ. ಯಾಕಂದರೆ ಈಗ ಒಬ್ಬರು ಇಟ್ಟಿದ್ದು ನೇಮು ವಾಪಸ್ ನೀವು ಇಟ್ಟರೆ ನಿಮ್ಮ ಚಾನಲ್ ಸರ್ಚಿಂಗ್ ಸಜೆಷನ್ ಆಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾವೊಂದು ಟಾಪಿಕ್ ಇದೆ, ಯಾವೊಂದು ಕ್ಯಾಟಗರಿ, ಅಂದರೆ ಯಾವೊಂದು ಕಂಟೆಂಟ್ ವಿಡಿಯೋ ಮಾಡ್ತಾರೆ, ಟೆಕ್ ಕಂಟೆಂಟ್ ಮಾಡ್ತಾರೆ, ಕುಕ್ಕಿಂಗ್ ಮಾಡ್ತಾರೆ, ಬ್ಲಾಗಿಂಗ್ ಮಾಡ್ತಾರೆ, ಯಾವುದೊಂದು ಕಂಟೆಂಟ್ ವಿಡಿಯೋ ಮಾಡ್ತಾರೆ, ಆ ಕಂಟೆಂಟ್ ರಿಲೇಟೆಡ್ ನೇಮ್ ಇಡ್ಕೊಳ್ಳಿ. ಇಲ್ಲಿ ನೇಮ್ ಅಂತ ಇದೆ, ಜಸ್ಟ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಬಂದ್ಬಿಟ್ಟು ನೀವು ಏನಾದರೂ ಒಂದು ನೇಮ್ ಇಡ್ಬೋದು, ಅದರೇನಿಲ್ಲ. ಇಲ್ಲಿ ನೇಮ್ ಬಂದ್ಬಿಟ್ಟು ನಾನು ಈಗ ಮಾಡ್ತೀನಿ ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ಸ್ ಇನ್ ಅಂತ ಹಾಕ್ತೀನಿ ಮುಂದ್ಗಡೆ. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸೇವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಡಲ್ ಅಂತಿದೆ, ಹ್ಯಾಂಡಲ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ಏನಿಲ್ಲ, ಈ ಚಾನಲ್ ಕ್ರಿಯೇಟ್ ಮಾಡಿ ತುಂಬ ಸುಲಭ. ಏನಿಲ್ಲ, ಜಸ್ಟ್ ಕ್ರಿಯೇಟ್ ಎ ಚಾನಲ್ ಅಂತ ಕಾಣ್ತೀನಿ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈಗ ಚಾನಲ್ ಒಂದು ಕ್ರಿಯೇಟ್ ಆಯ್ತು ನೋಡಿ. ಚಾನಲ್ ಈಗ ಕ್ರಿಯೇಟ್ ಆಗಿದೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಈ ವ್ಯೂ ಚಾನಲ್ ಅಂತ ಬರುತ್ತೆ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ. ಈಗ ಏನಿಲ್ಲ, ನಿಮ್ಮ ಚಾನಲ್ ಕ್ರಿಯೇಟ್ ಆಗಿದೆ. ಈಗ ನೀವು ಚಾನಲ್ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ ಮಾಡಬೇಕು. ಸೆಟ್ಟಿಂಗ್ ಅಂದರೆ ನಿಮ್ಮ ಚಾನಲ್ ಈಗ ಕ್ರಿಯೇಟ್ ಮಾಡೋದಾಯಿತು, ಸೆಟ್ಟಿಂಗ್ಸ್ಗಳು ಮಾಡಬೇಕು. ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಏನಂದರೆ ಯೂಟ್ಯೂಬ್ ಇಲ್ಲಿ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ನಲ್ಲಿ ಮಾಡೋಕ್ಕಲ್ಲ ಸೆಟ್ಟಿಂಗ್ಸು. ಎಲ್ಲಿ ಮಾಡ್ಬೇಕಾದ್ರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರೋಮಲ್ಲಿ ಹೋಗಿ ಓಪನ್ ಮಾಡಿ ನೀವು ಮಾಡಬೇಕು ಡೆಸ್ಕ್ಟಾಪ್ ಸೈಟ್ ಮೂಲಕ. ಡೆಸ್ಕ್ಟಾಪ್ ಸೈಟ್ ಅಂದರೆ ಮೊಬೈಲಲ್ಲಿ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡ್ಬೋದು. ಏನೋ ಓಪನ್ ಮಾಡ್ತೀನಿ ನೋಡಿ. ಜಸ್ಟ್ ಏನು ಮಾಡ್ತೀನಿ, YT ಸ್ಟುಡಿಯೋ ಅಂತ ಸರ್ಚ್ ಮಾಡ್ತೀನಿ. ಯಾವೊಂದು ಇಮೇಲ್ ಐಡಿ ಅಕೌಂಟ್ ಇದೆ ಅದೇ ಲಾಗಿನ್ ಇರಬೇಕು ಇದರಲ್ಲಿ. ಜಸ್ಟ್ ಏನು ಮಾಡ್ತೀನಿ, ಈ ರೀತಿ ಸರ್ಚ್ ಮಾಡಿದ ತಕ್ಷಣ ನೋಡಿ ಸ್ಟುಡಿಯೋ, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಯಿತು. ಜಸ್ಟ್ ವೇಟು, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ, ವಾಪಸ್ ಬರ್ತೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಅಂದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಕ್ರೋಮಲ್ಲಿ ಓಪನ್ ಆಗುತ್ತೆ. ಡೆಸ್ಕ್ಟಾಪ್ ಸೈಟ್ ಮೂಲಕ ಓಪನ್ ಆಗುತ್ತೆ. ಕ್ರಿಯೇಟರ್ ಸ್ಟುಡಿಯೋ ಓಪನ್ ಆದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಬರ್ತದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ವೆಲ್ಕಮ್ ಯೂಟ್ಯೂಬ್ ಅಂತ ಬರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಈಗೆಲ್ಲ ಇಲ್ಲಿ ಸೆಟ್ ಆಗಿದೆ. ಇಲ್ಲಿ ನೀವು ನೋಡ್ಕೊಳ್ಳಿ. ಇಲ್ಲೆಲ್ಲ ನಿಮಗೆ ಚಾನಲ್ ಕ್ರಿಯೇಟ್ ಆಗಿದೆ ಎಲ್ಲ ತೋರಿಸುತ್ತೆ. ಇಲ್ಲಿ ಅಪ್ಲೋಡ್ ಮಾಡೋದು ವಿಡಿಯೋ ಅಂದರೆ ಯಾವ ರೀತಿ ಅಂದರೆ ಜಸ್ಟ್ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ಕೊಳ್ಬೋದು. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ವಿಡಿಯೋಸು ನಿಮ್ದು ಅನಾಲಿಟಿಕ್ಸ್ ಎಷ್ಟು ಏನೇನು ಬರ್ತದೆ ಎಲ್ಲ ತೋರಿಸುತ್ತೆ. ಇಲ್ಲಿ ಎಲ್ಲ ನೀವು ನೋಡ್ಕೊಳ್ಬೋದು. ಅದ್ರ ಜೊತೆಗೆ ನೀವು ಡಾಲರ್ ಸಿಂಬಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೌಂಟೇಶನ್ದು ಇಲ್ಲಿ ನಿಮಗೆ ಎಷ್ಟು ವಾಚ್ ಟೈಮ್ ಬೇಕು, ಎಷ್ಟು ಪಾಲಿಸಿ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾರೆ ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ಬೇಕಾದ್ರೆ ಅದರದ್ದೇ ಒಂದು ಕ್ರೈಟೇರಿಯಾ ಇದೆ, ಅಂದರೆ ಅದರದ್ದೇ ಒಂದು ಪಾಲಿಸಿ ಇದೆ. 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್, ಅದ್ರ ಜೊತೆ ಶಾರ್ಟ್ಸ್ ವಿಡಿಯೋ ಮಾಡೋರಿಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿದ್ರೆ ಇದನ್ನಾಯಿತು. ಅದ್ರ ಬಟ್ ಈಗ ಸಡನ್ನಾಗಿ ಒಂದು ಹೊಸ ನೀವು ಅಪ್ಡೇಟ್ ಆಗಿದೆ. ಅದು ಏನಪ್ಪ ಅಂದರೆ 3,000 ವಾಚ್ ಅವರ್ಸು ಮತ್ತು 500 ಸಬ್ಸ್ಕ್ರೈಬರ್ಸು ಮತ್ತು 3 ಮಿಲಿಯನ್ ಅಂದರೆ 3 ಮಿಲಿಯನ್ ವ್ಯೂಸ್ ಇದ್ದರೆ ಸಾಕು ಶಾರ್ಟ್ಸ್ ವಿಡಿಯೋ ಮಾಡೋರಿಗೆ. ಈ ರೀತಿ ಒಂದು ಹೊಸ ನೀವು ಅಪ್ಡೇಟ್ ಇದೆ. ಅದು ಏನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ಅರ್ನಿಂಗ್ ಮಾಡಬೇಕಪ್ಪ ಯೂಟ್ಯೂಬ್ನಲ್ಲಿ 1,000 ಸಬ್ಸ್ಕ್ರೈಬ್, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು. ಇಂಪಾರ್ಟೆಂಟ್. ನೀವು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಲೇಬೇಕು. ಈಗ ನೀವು ಬಂದ್ಬಿಟ್ಟು ಇದೆಲ್ಲ ನೀವು ನೋಡ್ಕೊಳ್ಬೋದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅದನ್ನ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್, ಯಾಕಂದ್ರೆ ಚಾನಲ್ ಗ್ರೋ ಆಗಬೇಕು, ಸರ್ಚಿಂಗ್ ಲಿಸ್ಟ್ ಬರಬೇಕಲ್ಲ. ಇನ್ನೂ ಜಸ್ಟ್ ಈ ರೀತಿ ಸ್ವೈಪ್ ಮಾಡ್ಕೊಂಡು ಇಲ್ಲಿ ತಕ್ಷಣ ಸೆಟ್ಟಿಂಗ್ಸ್ ಅಂತ ಒಂದು ಲೋಗೋ ಕಾಣ್ತೇವೆ ನೋಡಿ, ಸೆಟ್ಟಿಂಗ್ ಲೋಗೋ. ಅಂದರೆ ಸೆಟ್ಟಿಂಗ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಜನರಲ್ ಅಂತ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಚಾನಲ್ಸ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೇಸಿಕ್ಸ್ ಇನ್ಫೋ ಅಂತ ಬರುತ್ತೆ, ಅಂದರೆ ಬೇಸಿಕ್ ಇನ್ಫೋ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕಂಟ್ರಿ ಆಫ್ ಅಂತ ಕೇಳುತ್ತೆ. ನಿಮ್ಮ ಕಂಟ್ರಿ ಯಾವುದಿದೆ ಆ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬಂದ್ಬಿಟ್ಟು ನಮ್ಮೊಂದು ಇಂಡಿಯಾ, ನೀವೆಲ್ಲರೂ ಇಂಡಿಯಾದವ್ರು ಇರ್ತಾರೆ. ಜಸ್ಟ್ ಅದಕ್ಕೋಸ್ಕರ ಏನು ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಕಂಟ್ರಿ, ಯಾಕಂದ್ರೆ ನಾವು ಯಾವ ಕಂಟ್ರಿಯಲ್ಲಿ ವಿಡಿಯೋ ಮಾಡ್ತೀವಿ ಗೊತ್ತಾಗಲ್ಲ, ಅದು ಸಜೆಷನ್ ಆಗಬೇಕಲ್ಲ, ಬೂಸ್ಟ್ ಆಗುತ್ತೆ. ಅದರ ಬಂದ್ಬಿಟ್ಟು ಕೀಬೋರ್ಡ್. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಕಾಣ್ತಾ ಇದೆ ಈ ಕೀಬೋರ್ಡು, ಇದು ನಿಮ್ಮ ಚಾನಲ್ ಕೀಬೋರ್ಡ್. ಅಂದರೆ ನೀವು ಇಲ್ಲಿ ಏನು ಕೀಬೋರ್ಡ್ ಆಗುತ್ತೆ ಅದನ್ನ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ಸರ್ಚಿಂಗಲ್ಲಿ ಬರುತ್ತೆ. ಈಗ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿದ್ರೆ ಅದು ನನ್ನೊಂದು ಯೂಟ್ಯೂಬ್ ಚಾನಲ್ ಕೀಬೋರ್ಡ್ ಹಾಕಿದ್ದೀನಿ. ಆ ರೀತಿ ನೀವು ಕೀಬೋರ್ಡ್ ಹಾಕ್ಬೇಕು. ಕೀಬೋರ್ಡ್ ಹಾಕೋದು ಯಾವ ರೀತಿ ಅಂದರೆ ನೋಡಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ, ಟೆಕ್ ಎಡಿಟ್ಸ್ ಬ್ಲಾಗ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಈಗ ಇಲ್ಲೊಂದು ಕೀಬೋರ್ಡ್ ಇರುತ್ತೆ. ಈ ರೀತಿ 500 ರೂಪಾಯಿ ಇರುತ್ತೆ ಪೌಂಡ್ಸು. 500 ಕೀಬೋರ್ಡ್ ನೀವು ಅಂದರೆ 500 ಇದನ್ನ ಹಾಕೋಬೇಕು ಟೆಕ್ಸ್ಟು. ಅದು ನೀವು ಈ ರೀತಿ ಕೀಬೋರ್ಡ್ ಹಾಕೊಳ್ಳಿ. ಕೀಬೋರ್ಡ್ ಹಾಕುವಾಗ ಇಂಪಾರ್ಟೆಂಟ್ ಯಾವ ರೀತಿ ಕೀಬೋರ್ಡ್ ಹಾಕೋಬೇಕಂದ್ರೆ, ನೀವು ಯಾವ ಟಾಪಿಕ್ ಬಗ್ಗೆ ಇದೆ, ಯಾವ ಕ್ಯಾಟಗರಿ ಬಗ್ಗೆ ಅದರ ಬಗ್ಗೆ ನೀವು ಕೀಬೋರ್ಡ್ ಹಾಕಿರಿ ಪ್ಲೀಸ್. ಅದರ ಬಗ್ಗೆ ಕೀಬೋರ್ಡ್ ಹಾಕಿದ್ರೆ 100% ರೀಚ್ ಆಗುತ್ತೆ. ಇದರಿಂದ ಜಾಸ್ತಿ ಗ್ರೋ ಆಗುತ್ತೆ, ಜಾಸ್ತಿ ಬೂಸ್ಟ್ ಕೂಡ ಆಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಈ ಕೀಬೋರ್ಡ್ ಹಾಕೊಂಡ್ರೆ ಸರ್ಚಿಂಗಲ್ಲಿ ಕೂಡ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಸರ್ಚಿಂಗಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗುತ್ತೆ. ಇದನ್ನು ಕೂಡ ಹಾಕೊಳ್ಳಿ. ಅದ್ರ ಜೊತೆಗೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಮಾಡೋದು ಬೇಕಾಗಿಲ್ಲ, ಏನು ಚೇಂಜ್ ಮಾಡೋಂಗಿಲ್ಲ. ಅದರ ನಂತರ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆ. ಇದು ಮೊದಲನೇ ಮೂಟ್ ಇದೆಲ್ಲ ಎಲಿಜಿಬಿಲಿಟಿ ಮಾಡ್ಕೊಳ್ಬೇಕು. ಸೆಕೆಂಡ್ ಇಲ್ಲಿ ಮೊದಲನೇ ಮೂಟ್ ಆನ್ ಆಗಿರುತ್ತೆ. ಸೆಕೆಂಡ್ ಮೂಟ್ ಏನು ಮಾಡಬೇಕು, ನಿಮ್ಮೊಂದು ಮೊಬೈಲ್ ನಂಬರ್ ವೆರಿಫಿಕೇಷನ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ವೆರಿಫಿಕೇಷನ್ ತುಂಬ ಸುಲಭ. ಯಾವ ರೀತಿ ಅಂದರೆ ಅಲ್ಲಿ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನಿಮಗೆ ಕಾಲಲ್ ಮುಖ ಒಂದು OTP ಬರುತ್ತೆ, ಇಲ್ಲಾಂದರೆ ಮೆಸೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು OTP ಬರುತ್ತೆ, ಅದನ್ನ ಹಾಕಬೇಕು. ಈ ವೆರಿಫಿಕೇಷನ್ ಮಾಡೋದ್ರೆ ಏನಾಗುತ್ತೆ ಅಂದರೆ ಮೇನ್ ಇಂಪಾರ್ಟೆಂಟ್, ನಿಮ್ಮೊಂದು ಯೂಟ್ಯೂಬ್ ಚಾನಲ್ 15 ಮಿನಿಟ್ಸ್ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಅಂದರೆ ಈಗ 15 ಮಿನಿಟ್ಸ್ 10 ಮಿನಿಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ವೆರಿಫಿಕೇಷನ್ ನಾವು ಮಾಡಿರ್ಬೇಕು. ಅದ್ರ ಜೊತೆಗೆ
ನಮ್ಮೊಂದು ವಿಡಿಯೋ ತಮ್ಮನೇಲಿ ಕೂಡ ಹಾಕ್ಬೇಕಾದ್ರೆ ವೆರಿಫಿಕೇಶನ್ ಆಗಲೇಬೇಕು, ಇಂಪಾರ್ಟೆಂಟ್. ಇದು ಮಾಡಿದ್ರೆ ಹಾಕಕ್ಕೆ ಬರಲ್ಲ, ಇದನ್ನ ಹಾಕೊಳ್ಳಿ ಜಸ್ಟ್ ಅದನ್ನು ಅಂದ್ಬಿಟ್ಟು. ನೆಕ್ಸ್ಟ್ ಅಪ್ಲೋಡ್ ಅಂತ ಡೀಟೇಲ್ಸ್ ಅಂತ ಇದೆ, ಇದು ಮೇನ್ ಇಂಪಾರ್ಟೆಂಟ್. ಅಪ್ಲೋಡ್ ಡೀಟೇಲ್ಸ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾ ಲಿಂಕ್ ಅದು ಕೊಡ್ಬೇಕಂದ್ರೆ ಪ್ರಾಡಕ್ಟ್ ಎಲ್ಲ ಕೊಡ್ಕೊಳ್ಬೋದು, ಪರ್ಮನೆಂಟ್ ಆಗಿರುತ್ತೆ. ಅದರಲ್ಲಿ ಬಂದ್ಬಿಟ್ಟು ವಿಡಿಯೋ ಎಲಿಜಿಬಿಲಿಟಿ ಅಂತ ಕಾಣಿಸ್ತಾ ಇದು ಪಬ್ಲಿಕ್ ಇದು ಇರಲಿ. ಟ್ಯಾಗ್ ಬಂದ್ಬಿಟ್ಟು ಟ್ಯಾಗ್ ನೀವು ಹಾಕಿರೋ ಈಗ ಹಾಕೋದು ಬೇಡ, ವಿಡಿಯೋ ಅಪ್ಲೋಡ್ ಮಾಡ್ತಾ ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ನೋಡಿ ಬಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಲೈಸೆನ್ಸ್ ಸೆಲೆಕ್ಟ್ ಆಗುತ್ತೆ. ಅದರ ನಂತರ ವಿಡಿಯೋ ಲ್ಯಾಂಗ್ವೇಜ್ ನೀವು ಯಾವ ಒಂದು ವಿಡಿಯೋ ಲ್ಯಾಂಗ್ವೇಜ್ ಮಾಡ್ತಾ ಇದ್ದಾರೆ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನು ಮಾಡಿ ನಿಮ್ಮೊಂದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಈಗ ನಮ್ಮೊಂದು ಲ್ಯಾಂಗ್ವೇಜ್ನ ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ, ಜಸ್ಟ್ ನಾನು ಏನು ಮಾಡ್ತೀನಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಟೈಟಲ್ ಲ್ಯಾಂಗ್ವೇಜ್ ಅದು ಕೂಡ ನಾನು ಏನು ಮಾಡ್ತೀನಿ ಕನ್ನಡನೇ ಸೆಲೆಕ್ಟ್ ಮಾಡ್ತೀನಿ. ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ, ಅಪ್ಪಟ ಕನ್ನಡ ಅಭಿಮಾನಿ ಎಲ್ಲರೂ ಕೂಡ ಅವರೇ. ಅದರ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಟಗರಿ, ನಿಮ್ಮೊಂದು ಡಿಪ್ಸ್ನಲ್ಲಿ ಯಾವ ಒಂದು ಕ್ಯಾಟಗರಿ ಇದೆ ಅದು ಇಂಪಾರ್ಟೆಂಟು. ಈಗ ನೀವು ಯಾವ ಒಂದು ಕ್ಯಾಟಗರಿ ಬಗ್ಗೆ ಮಾಡ್ತೀರಾ ಇಂಪಾರ್ಟೆಂಟ್. ಈಗ ಬ್ಲಾಗಿಂಗ್ ಮಾಡ್ತಾರೆ, ಬ್ಲಾಗು ನಾ ಏನು ಮಾಡ್ತೀನಿ ಟೆಕ್ ಆ್ಯಂಡ್ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರ್ತೀನಿ ನಾನು. ಜಸ್ಟ್ ಇಲ್ಲಿ ಎಲ್ಲ ತೋರಿಸುತ್ತೆ. ನೀವು ಬ್ಲಾಗಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕುಕಿಂಗ್ ಮಾಡ್ತಾ ಇದ್ದಾರೆ ನೀವು, ಅದೇ ಪೀಪಲ್ ಆ್ಯಂಡ್ ಬ್ಲಾಗ್ ಅಂತ ಇದೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೀವು ಏನು ಇಲ್ಲಿ ಗೇಮಿಂಗ್ ಮಾಡ್ತಾ ಇದ್ದೀರಾ, ಸ್ಪೋರ್ಟ್ಸ್ ಬಗ್ಗೆ ಮಾಡ್ತಾ ಇದ್ದಾರೆ ಎಲ್ಲ ತೋರಿಸ್ತಾ ಇದೆ. ಮತ್ತು ಎಜುಕೇಷನ್ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಾ, ಕಾಮಿಡಿ ಬಗ್ಗೆ ಮಾಡ್ತಾ ಇದ್ದಾರೆ ಎಲ್ಲ ಇದೆ ಕ್ಯಾಟಗರಿ. ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇವಾಗ ನಿಮ್ಮ ಕ್ಯಾಟಗರಿ ಡಿಪೆಂಡ್ ಆಗುತ್ತೆ, ಬೂಸ್ಟ್ ಆಗುತ್ತೆ. ಆ ಒಂದು ಕ್ಯಾಟಗರಿಯಲ್ಲಿ ನಿಮ್ಮೊಂದು ಯೂಟ್ಯೂಬ್ ಸಜೆಷನ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್. ಇದೊಂದು ಮಾಡಲೇಬೇಕು, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾನಿಟೇಷನ್ ಆಗಬೇಕಾದ್ರೆ ಚೆಕಿಂಗ್ ಆಗುತ್ತೆ ಯಾವ ಕ್ಯಾಟಗರಿ ಇದೆ. ಅದರ ಬಂದ್ಬಿಟ್ಟು ಇದು ಕ್ಯಾಪ್ಚರ್ ಸರ್ಟಿಫಿಕೇಟ್ ಇದೇನು ಬೇಡ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡೋಬೇಕಾಗಿಲ್ಲ. ನೀವು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪರ್ಮಿಷನು ಇದೇನು ಐ ಎಮ್ ಅಗ್ರಿ ಇದೇನು ಇದೆ ಇದು ಏನು ಮಾಡೋಬೇಕಾಗಿಲ್ಲ. ನೀವು ಆಟೋಮೆಟಿಕ್ ಎಲ್ಲ ಏನು ಇಲ್ಲಿ ಏನು ನೀವು ಟಚ್ ಮಾಡೋದೇ ಬೇಕಾಗಿಲ್ಲ. ಇಷ್ಟು ನೀವು ಸೆಟ್ಟಿಂಗ್ ಮಾಡಬೇಕು. ಜಸ್ಟ್ ಇನ್ನೊಂದು ಈಗ ನಾನು ತೋರಿಸಿಲ್ಲ, ಇಷ್ಟು ಸೆಟ್ಟಿಂಗ್ ಮಾಡಬೇಕು. ನೀವು ಜಸ್ಟ್ ಸೆಟ್ಟಿಂಗ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸೇವ್ ಆಗುತ್ತೆ. ಈಗ ಸೆಟ್ಟಿಂಗ್ ಮಾಡೋದು ಆಯಿತು. ಈಗ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡೋದಾಯಿತು, ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ ಕೂಡ ಮಾಡೋದಾಯಿತು. ಸೆಟ್ಟಿಂಗ್ ತುಂಬ ಸಿಂಪಲ್, ಮೇನ್ ಇಂಪಾರ್ಟೆಂಟ್ ಚಾನಲ್ ಕೀಬೋರ್ಡು, ಚಾನಲ್ ಕ್ಯಾಟಗರಿ, ಚಾನಲ್ ಯಾವ ಒಂದು ವೀಡಿಯೋ ಟೈಟಲ್ ಲ್ಯಾಂಗ್ವೇಜು ನಮ್ಮೊಂದು ಕಂಟ್ರಿ ಸೆಲೆಕ್ಟ್ ಮಾಡಿದರೆ ಸಾಕು. ಆಟೋಮೆಟಿಕ್ ನಮ್ಮ ಚಾನಲು ಏನೂ ಪ್ರಾಬ್ಲಮ್ ಅಲ್ಲ, ಆಟೋಮೆಟಿಕ್ ಸಜೆಷನ್ ಆಗುತ್ತೆ, ಬೂಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಚಾನಲ್ ಕೀಬೋರ್ಡ್ ಮರಿಬೇಡಿ, ಚಾನಲ್ ಕೀಬೋರ್ಡ್ ಹಾಕಿ ಸರ್ಚಿಂಗಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಚಾನಲ್ ಮಾತ್ರ ಕ್ರಿಯೇಟ್ ಮಾಡೋದು ಆಯಿತು, ಸೆಟ್ಟಿಂಗ್ಸ್ ಕೂಡ ಯಾವ ರೀತಿ ಮಾಡೋದೆಲ್ಲ ಕ್ಲಿಯರಾಗಿ ಆಯಿತು. ಇನ್ನು ಬಂದ್ಬಿಟ್ಟು ಯೂಟ್ಯೂಬ್ನಿಂದ ಯಾವ ರೀತಿ ಅರ್ನಿಂಗ್ ಮಾಡೋದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳ್ಬೇಕಾರೆ, ನೀವು ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಬೇಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಟೈಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೇನೆ ನಿಮಗೆ ಎಲ್ಲ ಪಾಲಿಸಿ. 4,000 ವಾಚ್ ಟೈಮು, 1,000 ಸಬ್ಸ್ಕ್ರೈಬರ್ಸು, 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಮಾನಿಟೇಷನ್ ಆನ್ ಆದಾಗ ನೀವು ಮಾನಿಟೇಷನ್ ಆನ್ ಮಾಡ್ಕೊಂಡು ಯೂಟ್ಯೂಬ್ನಿಂದ ನಿಮಗೆ 1,000 ವ್ಯೂಸ್ಗೆ ಇಷ್ಟು ಡಾಲರ್ ಅಂತ ಕೊಡ್ತಾರೆ. ಆ ಡಾಲರ್ ಮೂಲಕ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅರ್ನಿಂಗ್ ಅನ್ನೋದು ಆಗುತ್ತೆ. ಆದರೆ ಬಟ್ ಚಾನೆಲ್ ಕ್ರಿಯೇಟ್ ಮಾಡೋದು ತುಂಬ ಸುಲಭ, ಸೆಟ್ಟಿಂಗ್ಸ್ ಕೂಡ ಮಾಡೋದು ತುಂಬ ಸುಲಭ. ಆದರೆ ಬಟ್ ಚಾನೆಲಲ್ಲಿ ವಿಡಿಯೋ ಮಾಡೋದು ತುಂಬ ಇಂಪಾರ್ಟೆಂಟ್. ಚಾನೆಲ್ ನಾವು ಮೇಂಟೈನ್ ಮಾಡೋದು, ಚಾನಲಲ್ಲಿ ವಿಡಿಯೋ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವ ಕ್ಯಾಟಗರಿ ಮಾಡಬೇಕು ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಚಾನಲ್ ಕ್ರಿಯೇಟ್ ಮಾಡಿದರೆ ಅಷ್ಟೇ ಅಲ್ಲ, ಯಾವ ಒಂದು ಕ್ಯಾಟಗರಿ ಮಾಡಬೇಕು. ಈಗ ಟೆಕ್ ಕ್ಯಾಟಗರಿ ಮಾಡ್ಬೇಕಾ, ಬ್ಲಾಗಿಂಗ್ ಕ್ಯಾಟಗರಿ ಮಾಡ್ಬೇಕಾ, ಕುಕ್ಕಿಂಗ್ ಕ್ಯಾಟಗರಿ ಮಾಡ್ಬೇಕಾ ಅಂತ ಅದು ನಿಮ್ಮ ಮೇಲೆ ಡಿಸೈಡ್ ಆಗಿರುತ್ತೆ. ನಾನು ನಿಮಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡಿರ್ತೀನಿ, ಅದು ನಿಮ್ಮ ಮೇಲೆ ಡಿಸೈಡ್ ಆಗುತ್ತೆ. ಯಾವ ಒಂದು ಕ್ಯಾಟಗರಿ ನಿಮಗೆ ಇಂಟ್ರೆಸ್ಟ್ ಇದೆ ಆ ಕ್ಯಾಟಗರಿ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನೊಬ್ಬರು ಅದು ಮಾಡ್ತಾ ಇದ್ದಾರೆ, ಆ ಒಬ್ಬ ಯೂಟ್ಯೂಬರ್ಸ್ ಹಂಗೆ ಬೆಳೀತಿದ್ದಾರೆ, ನಾನು ಕೂಡ ಹಂಗೆ ಬೆಳಿಬೇಕಪ್ಪ ಅಂದರೆ ನಿಮ್ಮ ಮುಂದೆ ಹೋಗಲ್ಲ. ನಿಮಗೆ ಯಾವ ಒಂದು ಕ್ಯಾಟಗರಿ ನಾಲೆಜ್ ಇದೆ ಅದ್ರ ಬಗ್ಗೆ, ಯಾವ ಒಂದು ಕ್ಯಾಟಗರಿ ಬಗ್ಗೆ ನೀವು ಚಾನಲ್ ಕ್ರಿಯೇಟ್ ಮಾಡಿ 100% ರಿಚ್ ಆಗುತ್ತೆ. ಯಾವುದೊಂದು ಪ್ರಾಬ್ಲಮ್ ಇಲ್ಲ. 100% ಚಾನಲ್ ರಿಚ್ ಆಗುತ್ತೆ. ಆರಾಮಾಗಿ ನೀವು ನಿಮ್ಮ ಚಾನಲ್ ಅರ್ನಿಂಗ್ ಕೂಡ ಮಾಡ್ಕೊಳ್ಬೋದು. ಆದರೆ ಬಟ್ಟು ಅವ್ರು ನೋಡಿ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಒಂದು ಕ್ಯಾಟಗರಿ ಇಷ್ಟ ಆಗಿದೆ, ಯಾವ ಒಂದು ಕ್ಯಾಟಗರಿ ಮೇಲೆ ಇಂಟ್ರೆಸ್ಟ್ ಇದೆ ಆ ಕ್ಯಾಟಗರಿ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಿ, ಆರಾಮಾಗಿ ಅರ್ನಿಂಗ್ ಆಗುತ್ತೆ. ಆದರೆ ಬಟ್ ಚಾನಲ್ ಇಂಪಾರ್ಟೆಂಟ್, ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ತಾಳ್ಮೆ ಅನ್ನೋದು ಇರಬೇಕು, ಇಂಪಾರ್ಟೆಂಟ್ ಇದು ಕೂಡ ಅಂತ ಏನಿಲ್ಲ. ಜಸ್ಟ್ ನಾನು ನಿಮಗೆ ಇವತ್ತು ನೋಡಿ ಕ್ಲಿಯರಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತು ಅದ್ರ ಜೊತೆ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಈ ಒಂದು ಇಷ್ಟ ಆದರೆ ಏನು ಕೇಳ, ಜಸ್ಟ್ ನನ್ನೊಂದು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಅಂತ ಇವತ್ತು ನಮಗೆ ಸಂಬಂಧಿಸಿ ಪ್ರತಿಯೊಬ್ಬ ಫ್ಯಾಮಿಲಿಯರ್ಸ್ ಎಲ್ಲರಿಗೆ ಹೇಳ್ತಿದ್ದೀನಿ. ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಅಂತ ಇವತ್ತು ಪ್ರತಿಯೊಬ್ಬರು ಕೂಡ ಜನರ ಮಾತ್ರ ಮತ್ತೆ ಸಿಗ್ತೀನಿ. ಬಹಾ